ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. SC ST ಸಮುದಾಯಗಳಿಗೆ SCP TSP ಅನುದಾನ ಖಾತ್ರಿ ನೀಡಲು ಆಗ್ರಹಿಸಿ ಮಾರ್ಚ್ 11ರಂದು ಪ್ರತಿಭಟನೆ. ಹನುಮಂತಪ್ಪ ಕಾಕರ್ಗಲ್. RDCC ಬ್ಯಾಂಕಿನಲ್ಲಿ ನೇಮಕಾತಿಯಲ್ಲಿ ಅಕ್ರಮ, RBI ಕಾಯ್ದೆ ಉಲ್ಲಂಘಿಸಿ 4 ಜನ ನಿರ್ದೇಶಕರು ಮುಂದುವರಿಕೆ, ತನಿಖೆಗೆ ಶರಣಪ್ಪ ಕಡಗೋಳು ಆಗ್ರಹ. ಹೆದ್ದಾರಿ ರಸ್ತೆಯಲ್ಲಿ ರೈತರಿಗೆ ತೊಂದರೆ, ಕ್ರಮಕ್ಕೆ ಆಗ್ರಹಿಸಿ ರೈತರಿಂದ ಪ್ರತಿಭಟನೆ. ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕ ಅಸ್ತಿತ್ವಕ್ಕೆ ಮಹಿಳೆಯರ ಸಂಘಟನೆಗೆ ಒತ್ತು, ನಿರ್ಮಲಾ ಬೆಣ್ಣೆ. ಮಟ್ಟೂರು ತಾಂಡದಲ್ಲಿ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ ಮುದ್ಗಲ್ PSI ಅಮಾನತಿಗೆ ಸಂತ್ರಸ್ತರ ಕುಟುಂಬ ಒತ್ತಾಯ. SSLC ಪರೀಕ್ಷೆ, ಪಾಲಕರು ಪರೀಕ್ಷೆ ಬರೆಯುವ ಮಕ್ಕಳಿಗೆ ಹೆಚ್ಚಿನ ನಿಗಾ ವಹಿಸಲು ಜಿಲ್ಲಾ ಪಂಚಾಯಿತಿ CEO ಈಶ್ವರ್ ಕಾಂದು ಪಾಲಕರಿಗೆ ಪತ್ರ. ಮತ್ತು ಜಿಲ್ಲೆಯಲ್ಲಿ 40 ಮಾದಕ ವಸ್ತುಗಳ ಮಾರಾಟ ಪ್ರಕರಣ ದಾಖಲು, ಮಾಹಿತಿ ನೀಡಲು SP ಮನವಿ. ರಾಜ್ಯ ಸರ್ಕಾರ ಮಂಡಿಸಲು ಸಿದ್ಧವಾಗಿರುವ ಬಜೆಟ್ನಲ್ಲಿ SCP ಮತ್ತು TSP ಅನುದಾನ ದುರ್ಬಳಕೆ ತಡೆಯಲು 7C ರದ್ದುಪಡಿಸುವುದು, ಗ್ಯಾರಂಟಿ ಯೋಜನೆಗೆ ವರ್ಗಾಯಿಸಿದ 25,000 ಕೋಟಿ ಅನುದಾನ ಮರಳಿ ನೀಡುವುದು ಸೇರಿ 4 ಪ್ರಮುಖ ಬೇಡಿಕೆಗಳಿಗೆ ಆಗ್ರಹಿಸಿ ಮಾರ್ಚ್ 11ರಂದು ದಲಿತ ಸಂಘರ್ಷ ಸಮಿತಿ ಬೃಹತ್ ಪ್ರತಿಭಟನೆ ನಡೆಸಲಿದೆ ಎಂದು DSS ರಾಜ್ಯ ಸಂಘಟನಾ ಸಂಚಾಲಕ ಹನುಮಂತಪ್ಪ ಕಾಕರ್ಕಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿಗೆ ಎಂದು ಮೀಸಲಿಟ್ಟಿದ್ದ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದೆ. ಕಾಯ್ದೆಯಲ್ಲಿ 7C ಅವಕಾಶ ಇರುವುದರಿಂದ ಬಳಸಿರುವುದಾಗಿ ಹೇಳುತ್ತಿದೆ. ಕೂಡಲೇ ರದ್ದುಪಡಿಸಬೇಕೆಂದರು. ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಪ್ರೊಫೆಸರ್ B ಕೃಷ್ಣಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು. SCP ಮತ್ತು TSP ಯೋಜನೆಗೆ ಶೇಕಡಾ 24.1ರಷ್ಟು ಅನುದಾನ ಕಾಯ್ದಿರಿಸಿ ಘೋಷಿಸಬೇಕೆಂದರು. ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬೇಡಿಕೆಗಳಿಗೆ ಆಗ್ರಹಿಸಿ ಮನವಿ ಸಲ್ಲಿಸಲಾಗಿದೆ. ಪರಿಶಿಷ್ಟ ಜಾತಿ ಜನರಿಗೆ ನಿವೇಶನ ನೀಡುವುದು, ಭೂಮಿ ಖರೀದಿಗೆ ನಿಗದಿಪಡಿಸಿದ ದರ ಪರಿಷ್ಕರಿಸುವಂತೆ ಆಗ್ರಹಿಸಿದರು. ಒಟ್ಟಾರೆ 24.1ರಷ್ಟು ಜನಸಂಖ್ಯೆಗಳನ್ನು ಅನುಗುಣವಾಗಿ ಮಂಡಿಸತಕ್ಕಂಥ ಒಟ್ಟು ಬಜೆಟ್ ಗಾತ್ರದಲ್ಲಿ SCP TSPಗೆ 24ರಷ್ಟು ಹಣವನ್ನು ಮೀಸಲಿಡಬೇಕಂತೇಳಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತಾ, ಹಾಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು SCP TSP ಕಾಯ್ದೆಯ 70 ರದ್ದುಪಡಿಸಿದಂತೆ ಈ ಹಣವನ್ನು ಇನ್ನಿತರ ಯೋಜನೆಗಳಿಗೆ ವರ್ಗಾವಣೆಯಾಗದಂತೆ ಕಾಯ್ದೆ 7C ರದ್ದುಪಡಿಸಬೇಕು. ಹಾಗೆ ಈಗಾಗಲೇ ಕಳೆದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಅವಧಿಯಲ್ಲಿ 2023ರಲ್ಲಿ ಈವರೆಗೆ ಅಧಿಕಾರ ನಡೆಸ್ತಾ ಇದೆ. ಅವರ ಅಧಿಕಾರದಲ್ಲಿ ದಲಿತರ ಅಭಿವೃದ್ಧಿ ಹೆಸರಿನಲ್ಲಿ ಮೀಸಲಿಟ್ಟಿರ್ತಕ್ಕಂಥ ಹಣದಲ್ಲಿ ಸುಮಾರು 25,000 ಕೋಟಿಗೂ ಹೆಚ್ಚು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡುವ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಇವರಿಂದ ಅನ್ಯಾಯವಾಗಿದೆ. ಈಗ ವರ್ಗಾವಣೆ ಮಾಡಿರ್ತಕ್ಕಂಥ 25,000 ಕೋಟಿ ಹಣವನ್ನು ಮುಂಬರುವ ಬಜೆಟ್ನಲ್ಲಿ ಹೆಚ್ಚುವರಿಯಾಗಿ ಕೊಡಬೇಕು. ಒಟ್ಟಾರೆಯಾಗಿ ದಲಿತರ ಹಣ ಯಾವ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳಿಗಾಗಲಿ ಅಥವಾ ಖರ್ಚು ಮಾಡಿರ್ತಕ್ಕಂಥ ಹಣವನ್ನು ಹಿಂಪಡೆದು
ಅನ್ಯ ಯೋಜನೆಗಳಿಗೆ ಬಳಸ್ತಕ್ಕಂಥ ಇಂತಹ ದಲಿತ ವಿರೋಧಿ ಕಾರ್ಯವನ್ನ ಮಾಡಬಾರ್ದಂತ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನ ಒತ್ತಾಯಿಸುತ್ತಾ 1974-75 ಅವಧಿಯಲ್ಲಿ ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳ ದಲಿತರಿಗೆ ದನಿ ಕೊಡಬೇಕು, ಅವರಿಗೆ ಆಗ್ತಕ್ಕಂಥ ಶೋಷಣೆ ನಿಲ್ಲಿಸಬೇಕಂತೇಳಿ ಪ್ರೊಫೆಸರ್ ಬಿ ಕಿಂಗ್ಸ್ನವರು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನ ಹುಟ್ಟಾಕಿ ಅನೇಕ ದಲಿತ ಪರ ಕಾಯ್ದೆಗಳು ಜಾರಿಯಾಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕಿಂಗ್ಸ್ನವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಬೇಕು ಮತ್ತು ಜೂನ್ 9 ಅವರ ಜನ್ಮ ದಿನವನ್ನು ರಜಾರಹಿತ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ಸರ್ಕಾರ ಆಚರಣೆ ಮಾಡಲಿಕ್ಕೆ ಘೋಷಣೆ ಮಾಡಬೇಕಂತ ಹೇಳ್ತಾ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರು ಈ ಮೊನ್ನೆ 20ನೇ ತಾರೀಕು ರಾಜ್ಯ ಮಟ್ಟದ ಎಲ್ಲಾ ದಲಿತ ಸಂಘಟನೆಗಳ ಮುಖಂಡರನ್ನ ಬಜೆಟ್ ಪೂರ್ವವಾಗಿ ಕರೆದಿದ್ರು. ಆ ಸಂದರ್ಭದಲ್ಲಿ ಅದಕ್ಕೆ ಈಗ ಯಾವ ಭೂಮಿದ್ರು ಆ ದಲಿತ ಭೂಮಿ ಕೊಡಲಿಕ್ಕೆ ಮುಂದೆ ಬರೋದಿಲ್ಲ. ಹಂಗಾಗಿ ಆಗಿನ ತರ ಈಗ ಅವೈಜ್ಞಾನಿಕ ಆಗ್ತದೆ. ವೈಜ್ಞಾನಿಕವಾಗಿ 2016 ಅವಧಿಯಲ್ಲಿ ಏನು ವಸತಿ ಇಲಾಖೆಯಿಂದ ನೀವು ಭೂಮಿ ಖರೀದಿ ನಿಗದಿ ಮಾಡಿದ್ರಿ, ಆ ಭೂಮಿ ಬೆಲೆ ಏನಂದ್ರೆ ಈಗಿನ ದಿನಗಳಲ್ಲಿ ಈ ಪ್ರಸ್ತುತ 26-27 ಅವಧಿಯಲ್ಲಿ ಇರ್ತಕ್ಕಂಥ ಭೂಮಿಯ ಬೆಲೆ ಸಾಕಷ್ಟು ಹೆಚ್ಚಳವಾಗಿರೋದ್ರಿಂದ ಅದರ 3 ಪಟ್ಟನ್ನ ಈಗಿನ ಮಾರುಕಟ್ಟೆ ಬೆಲೆ ತಕ್ಕಂತೆ 3 ಪಟ್ಟನ್ನ ಹೆಚ್ಚಳ ಮಾಡುವ ಮುಖಾಂತರ ಯಾರ್ಯಾರು ವಸತಿ ರೈತರಿದ್ದಾರೆ ಎಲ್ಲಾ ಗ್ರಾಮ ಪಂಚಾಯತ್ ಮುಖಾಂತರ ಆಯಾ ಗ್ರಾಮದ ನಿವೇಶನ ರೈತರ ಅನುಗುಣವಾಗಿ ಭೂಮಿಯನ್ನು ಖರೀದಿ ಮಾಡಬೇಕು. ಭೂಮಿಯನ್ನು ಖರೀದಿ ಮಾಡಿ ಲೇಔಟ್ ಮಾಡಬೇಕು. ಲೇಔಟ್ ಮಾಡಿ ಯಾರು ವಸತಿ ರೈತರಿದ್ದಾರೆ ಅವರಿಗೆಲ್ಲ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತ ಸಂದರ್ಭದಲ್ಲಿ ನಾವು ಸರ್ಕಾರ ಒತ್ತಾಯಿಸ್ತಿದ್ವಿ. ಅದೇ ರೀತಿಯಾಗಿ ಈಗಾಗಲೇ ಕಟ್ಟಡ ನಿರ್ಮಾಣ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ವೆಚ್ಚ, ಕೂಲಿ ವೆಚ್ಚ, ಮರಳು, ಸಿಮೆಂಟು, ಸ್ಟೀಲು ಅನೇಕ ದರಗಳು ಸಾಕಷ್ಟು ಏರಿಕೆ ಆಗಿರೋದ್ರಿಂದ ಸರ್ಕಾರ ಕೊಡ್ತಕ್ಕಂಥ 2 ಲಕ್ಷ ರೂಪಾಯಿ ಯಾವುದೋ ಸಾಲಗಳ ಮನೆ ಕಟ್ಟಲಿಕ್ಕೆ ಈಗ ಪ್ರಸ್ತುತ ದಿನಗಳಲ್ಲಿ ಕನಿಷ್ಠ 5 ಲಕ್ಷ. ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರುಗಳಾದ ಮಹಾದೇವಪ್ಪ, ಆದೆಪ್ಪ ನಾಯಕ್, ರಂಗರಾಜ್ ನಾಯಕ್, ರಮೇಶ್ ಭೋಸ್ಲೆ, ಹೈದರ್ ಅಲಿ, ಪಲಕನಮರಡಿ ಉಪಸ್ಥಿತರಿದ್ದರು. ಆರ್ಡಿಸಿಸಿ ಬ್ಯಾಂಕ್ನಲ್ಲಿ ಅಕ್ರಮ ನೇಮಕಾತಿ ಹಾಗೂ ನಿಯಮ ಬಾಹಿರವಾಗಿ 4 ಜನ ನಿರ್ದೇಶಕರಾಗಿ ಮುಂದುವರಿಸಿರುವುದನ್ನು ವಿರೋಧಿಸಿ ಸಹಕಾರ ಇಲಾಖೆ ದೂರು ನೀಡಲಾಗಿದ್ದು, ಕ್ರಮ ವಹಿಸದೆ ಹೋದಲ್ಲಿ ನ್ಯಾಯಾಲಯ ಮೊರೆ ಹೋಗುವುದಾಗಿ ಸಾಮಾಜಿಕ ಕಾರ್ಯಕರ್ತ ಶರಣಪ್ಪ ಕಡಗೋಳು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2025ರಲ್ಲಿ ಆರ್ಬಿಐ ಬ್ಯಾಂಕಿಂಗ್ ಲಾ ಅಮೆಂಡ್ಮೆಂಟ್ ಕಾಯ್ದೆ ಅನ್ವಯ 8 ವರ್ಷ ಮೇಲ್ಪಟ್ಟು ನಿರ್ದೇಶಕ ಸ್ಥಾನದಲ್ಲಿ ಮುಂದುವರಿಯಬಾರದು ಎಂಬುದು ನಿಯಮ. ಆದರೆ ಆರ್ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ, ಶರಣಗೌಡ ಬಯ್ಯಾಪುರ್, ಪಂಪನಗೌಡ ಬಾದರ್ಲಿ ಹಾಗೂ ರಾಜಶೇಖರ್ ನಾಯಕ್ ಇವರುಗಳು ಕಳೆದ 15 ವರ್ಷಗಳಿಗಿಂತ ಹೆಚ್ಚು ಅವಧಿಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವುದು ನಿಯಮ ಬಾಹಿರವಾಗಿದೆ. ಆರ್ಬಿಐ ನಿಯಮ ಉಲ್ಲಂಘನೆಯಾದರೂ ಕ್ರಮವೇ ಆಗುತ್ತಿಲ್ಲ. ಸಹಕಾರ ಇಲಾಖೆಯು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದರು. ಆರ್ಡಿಸಿಸಿ ಬ್ಯಾಂಕಿನ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಲಿಕಾರ್ಜುನ ಪೂಜಾರ್ ಹಾಗೂ ಸರ್ಕಾರ ಪ್ರತಿನಿಧಿಯಾಗಿರುವ ಸಹಕಾರ ಸಂಘಗಳ ಉಪನಿಬಂಧಕರುಗಳಿಗೆ ಮಾಹಿತಿ ಇದ್ದರೂ ಗಾಳಿಗೆ ತೂರಿದ್ದಾರೆ. ಆರ್ಡಿಸಿಸಿ ಬ್ಯಾಂಕಿನಲ್ಲಿ 70 ಹುದ್ದೆಗಳ ನೇಮಕಾತಿಯೂ ನಡೆಯುತ್ತಿದ್ದು, ಸಹಕಾರ ಸಚಿವರಿಗೆ ತಪ್ಪು ಮಾಹಿತಿ ನೀಡಿ ಅನುಮೋದನೆ ಪಡೆದಿರುವ ಆರ್ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರ ಮಂಡಳಿ ಗುಂಪು ಮಾಡಿಕೊಂಡು ಅಕ್ರಮವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಹುನ್ನಾರ ನಡೆಸುತ್ತಿದ್ದಾರೆ. ಎನ್ಐಆರ್ಬಿ ಬೆಂಗಳೂರು ಏಜೆನ್ಸಿ ಮೂಲಕ ಪರೀಕ್ಷೆ ನಡೆಸಲು ಗುತ್ತಿಗೆ ನೀಡಲಾಗಿದೆ. ಪರೀಕ್ಷೆ ಹಾಜರಾದ ಅಭ್ಯರ್ಥಿಗಳಿಗೆ ಓಎಂಆರ್ ಶೀಟ್ಗಳನ್ನು ನೀಡದೆ ಕಾರ್ಬನ್ ಶೀಟ್ಗಳನ್ನು ಉತ್ತರ ಪತ್ರಿಕೆಯಲ್ಲಿ ಡಾಟ್ ತುಂಬುವುದೇ ಖಾಲಿ ಬಿಡಲು ಹೇಳಿ ಬೆಂಗಳೂರಿನಲ್ಲಿ ಉತ್ತರ ಪತ್ರಿಕೆ ಬಂಡಲ್ಗಳನ್ನು ಓಪನ್ ಮಾಡಿ ಅಂಕ ಹಾಕಿ ಅಭ್ಯರ್ಥಿಗಳಿಂದ ಹಣ ವಸೂಲಿ ಮಾಡಲಾಗಿದೆ. ಎಲ್ಲಾ ಉತ್ತರ ಪತ್ರಿಕೆಗಳ ತನಿಖೆ ನಡೆಸಿ ಸತ್ಯ ಬಯಲಾಗುತ್ತದೆ ಎಂದರು. ಅಕ್ರಮವಾಗಿ ನಿರ್ದೇಶಕರುಗಳಾಗಿರುವವರು ಅಭ್ಯರ್ಥಿಗಳಿಂದ ಹಣ ವಸೂಲಿ ಮಾಡಿ ಅಕ್ರಮ ನೇಮಕಾತಿ ನಡೆಸಲು ಹುನ್ನಾರ ನಡೆಸಿದ್ದಾರೆ ಎಂದರು. ಅಲ್ಲದೆ ಆರ್ಡಿಸಿಸಿ ಬ್ಯಾಂಕಿಗೆ 5 ಜನರನ್ನು ಎಜಿಎಂ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ನೇಮಕಾತಿಯಲ್ಲಿ ಅಕ್ರಮ ನಡೆಸಿರುವ ಕಾರಣಕ್ಕಾಗಿ ಪ್ರಭಾರಿ ಹುದ್ದೆಯಲ್ಲಿ ಇರುವ ಅಲಿ ಮುರ್ತುಜಾ ಇವರಿಗೆ ಎಜಿಎಂ ಪ್ರಭಾರಿ ಹುದ್ದೆ ನೀಡಿ ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ ಅವ್ಯವಹಾರ ನೌಕರರಿಗೆ ಬೆದರಿಸಿ ಹಣ ವಸೂಲಿ ಮಾಡುತ್ತಿರುವುದನ್ನು ಮುಂದುವರೆಸಿದ್ದಾರೆ. ನೌಕರರ ಒಕ್ಕೂಟ ಈಗಾಗಲೇ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಉನ್ನತ ಮಟ್ಟದ ತನಿಖಾ ತಂಡ ರಚಿಸಿ ಬ್ಯಾಂಕಿನ ಅಕ್ರಮಗಳಿಗೆ ಕಾರಣವಾಗಿರುವ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಸಂಬಂಧಿಸಿದ ಎಲ್ಲರಿಗೂ ದೂರು ನೀಡಲಾಗಿದೆ. ಯಾವುದೇ ಕ್ರಮವಾಗಿಲ್ಲ. ತುರ್ತು ಕ್ರಮಕ್ಕೆ ಮುಂದಾಗದೆ ಹೋದರೆ ನ್ಯಾಯಾಲಯದ ಮೊರೆ ಹೋಗುವುದು ಅನಿವಾರ್ಯವಾಗುತ್ತದೆ ಎಂದರು.
ರಾಯಚೂರು ಮತ್ತು ಕೊಪ್ಪಳ. ಈ ಒಂದು ಸರ್ಕಾರಿ ಬ್ಯಾಂಕು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960 ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿರುತ್ತದೆ ಮತ್ತು RBI ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಅನ್ವಯ ಪರವಾನಗಿ ಪಡೆದಿರುತ್ತದೆ. ದುರದೃಷ್ಟಕರ ಸಂಗತಿ ಅಂದರೆ ನಮ್ಮ RDCC ಬ್ಯಾಂಕು RBI ಬ್ಯಾಂಕಿನ ನಿಯಮದ ಅಡಿಯಲ್ಲಿ ನಡೆಯುತ್ತಿದ್ದರೂ ಕೂಡ RBI ಬ್ಯಾಂಕಿನ ನಿಯಮಗಳನ್ನು ಪಾಲಿಸದೇ ಇರುವುದು ಬಹಳ ದುರದೃಷ್ಟಕರ ಸಂಗತಿ. ಜೊತೆಗೆ ಕಳೆದ 2020ನೇ ಸಾಲಿನಲ್ಲಿ ಒಬ್ಬ ನಿರ್ದೇಶಕರು ಸತತವಾಗಿ 8 ವರ್ಷ ಮೇಲ್ಪಟ್ಟು ಸ್ಥಾನ ಹೊಂದಿರಬಾರದು ಎಂದು ಸುತ್ತೋಲೆ ಆದೇಶವಿತ್ತು. ಆದರೆ 10A ಪ್ರಕರಣದ ತಿದ್ದುಪಡಿಯಲ್ಲಿ ಆಗಸ್ಟ್ 2025ರಿಂದ RBI ಬ್ಯಾಂಕಿಂಗ್ ಲಾ ಅಮೆಂಡ್ಮೆಂಟ್ ಆಕ್ಟ್ 1949 10A ಬ್ರಾಕೆಟ್ 2A ಐ ಬ್ರಾಕೆಟ್ ಐ ಸೆಕ್ಷನ್ 56 ಪ್ರಕಾರ ನಿಯಮಾನುಸಾರ ಒಬ್ಬ ನಿರ್ದೇಶಕ 10 ವರ್ಷ ಮೇಲ್ಪಟ್ಟು ಸತತವಾಗಿ ಸ್ಥಾನ ಹೊಂದಿರಬಾರದೆಂದು ಹಾಗೂ ಮುಂದುವರಿಯಲು ಬಾರದೆಂದು ಸುತ್ತೋಲೆ ತಿದ್ದುಪಡಿ ಆದೇಶವಾಗಿರುತ್ತದೆ. ಆದರೆ ಈ ನಿಯಮದ ಬಗ್ಗೆ RDCC ಬ್ಯಾಂಕ್ಗೆ ಸುತ್ತೋಲೆ ಆದೇಶ ಬಂದಿದ್ದರೂ ಬ್ಯಾಂಕಿನಲ್ಲಿ ಗುತ್ತಿಗೆ ಆಧಾರದ ಮೇಲೆ CEO ಶ್ರೀ ಮಲ್ಲಿಕಾರ್ಜುನ್ ಪೂಜಾರ್ ಹಾಗೂ ಸರ್ಕಾರದ ಪ್ರತಿನಿಧಿ ಮಾನ್ಯ ಉಪನಿಬಂಧಕರು ರಾಯಚೂರು ಅವರು RBI ನಿಯಮಗಳನ್ನು ಗಾಳಿಗೆ ತೂರಿ ಆಡಳಿತ ಮಂಡಳಿಯ 4 ಸದಸ್ಯರುಗಳನ್ನು 10 ವರ್ಷ ಮೇಲ್ಪಟ್ಟು ನಿರ್ದೇಶಕರನ್ನಾಗಿಯೇ ಮುಂದುವರಿಸಿರುತ್ತಾರೆ. ಈ 4 ನಿರ್ದೇಶಕರುಗಳು ಸತತವಾಗಿ 15 ವರ್ಷಗಳಿಂದ ನಿರ್ದೇಶಕರಾಗಿದ್ದರೂ ಕೂಡ ಇವರನ್ನು RBI ಬ್ಯಾಂಕಿಂಗ್ ಲಾ ಅಮೆಂಡ್ಮೆಂಟ್ ಆಕ್ಟ್ 1949 10A 4 ಜನ ವಿಶ್ವನಾಥ್ ಪಾಟೀಲ್ ಅಧ್ಯಕ್ಷರು, ಶರಣೇಗೌಡ ಬೈರಾಪುರ್, ಪಂಪನಗೌಡ ಬಾದರ್ಲಿ, ರಾಜಶೇಖರ್ ನಾಯ್ಕ ಸತತವಾಗಿ 15 ವರ್ಷಗಳಿಂದ ನಿರ್ದೇಶಕರಾದರೂ ಕೂಡ ಇವರನ್ನು RBI ಬ್ಯಾಂಕಿಂಗ್ ಲಾ ಅಮೆಂಡ್ಮೆಂಟ್ ಆಕ್ಟ್ 1949 10A ಬ್ರಾಕೆಟ್ 2A ಬ್ರಾಕೆಟ್ ಐ ಸೆಕ್ಷನ್ 56 ಪ್ರಕಾರ ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ರಿಂದ ಇವರು ಇಲ್ಲೀಗಲ್ ಆಗಿ ಅಂದ್ರೆ ಕಾನೂನು ವಿರುದ್ಧವಾಗಿ ನಿರ್ದೇಶಕರಾಗಿ ಮುಂದುವರೆದಿರುತ್ತಾರೆ. ಇದರ ವಿಷಯವಾಗಿ ಈಗಾಗಲೇ ಕೆಲವರು RBI ಮತ್ತು RCS ನಲ್ಲಿ ದೂರು ದಾಖಲಾಗಿರುತ್ತದೆ. ಇದರ ವಿಷಯವಾಗಿ ಮುಂದುವರೆದು RDCC ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಪಾಟೀಲ್ ಅವರು ಈ ಬಾರಿ ಎಲ್ಲಾ ನಿರ್ದೇಶಕರಿಗೆ ಸುಮಾರು 25 ಲಕ್ಷ ರೂಪಾಯಿಗಳವರೆಗೆ ನೇಮಕಾತಿಯಲ್ಲಿ ಅವರಿಗೆ ದೊರಕಿಸಿಕೊಡ್ತೇನೆ ಅಂತ ಹೇಳಿ ವಿಶ್ವಾಸಕ್ಕೆ ತೆಗೆದುಕೊಂಡು ಸಚಿವರಿಗೆ ಸುಳ್ಳು ಹೇಳಿ ಮನವರಿಕೆ ಮಾಡಿ ಆ 70 ಪೋಸ್ಟ್ ತುಂಬಾಕ ಇಲ್ಲಿ ಸದಸ್ಯರುಗಳಿಗೆ ನಿರ್ದೇಶಕರಿಗೆ ಒಳ ಒಪ್ಪಂದ ಮಾಡಿಕೊಂಡು 1.5 ಅನುಮೋದನೆ ಅನುಪಾತದಲ್ಲಿ ಇದನ್ನ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ NIRB ಬೆಂಗಳೂರು ಏಜೆನ್ಸಿಗೆ ಗುತ್ತಿಗೆ ನೀಡಿದ್ದಾರೆ. ಆದ್ರೆ ಈ ಹಿಂದೆ ಏನಾಯ್ತು, ಹಿಂದೆ ಅಭ್ಯರ್ಥಿಗಳಿಗೆ OMR ಶೀಟ್ ಕಾರ್ಬನ್ ಪ್ರತಿ ನೀಡದೆ ಇರುವುದರಿಂದ ಹೋದ ಸಾರಿ ಅವರ ಮೇಲೆ ದೂರು ದಾಖಲಾಗಿತ್ತು. ಆದ್ರೆ ಈ ಸಾರಿ ಇವರು NRBI ಇವರಿಂದ ಅಭ್ಯರ್ಥಿಗಳಿಗೆ ಕಾರ್ಬನ್ ಪ್ರತಿ OMR ಕಾರ್ಬನ್ ಪ್ರತಿ ನೀಡಿ ಪ್ರಶ್ನೆ ಪತ್ರಿಕೆ ನೀಡದೆ ಅವ್ಯವಹಾರ ಮಾಡಲು ಕಾನೂನು ನಿಯಮಗಳನ್ನು ಉಲ್ಲಂಘಿಸಿದ್ದು, ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ಉತ್ತರ ಪತ್ರಿಕೆಯಲ್ಲಿ ಡೇಟಾ ತುಂಬದೆ ಖಾಲಿ ಬಿಡಲು ತಿಳಿಸಿ ಬೆಂಗಳೂರಿನಲ್ಲಿ ಸೀಲ್ ಓಪನ್ ಮಾಡಿ ಮಾರ್ಕ್ಸ್ ಹಾಕಿಸಿಕೊಂಡಿರುವುದು. ಈ ಸಂದರ್ಭದಲ್ಲಿ RDCC ಬ್ಯಾಂಕಿನ ನಿರ್ದೇಶಕ ಶರಣಪ್ಪ ಕಲ್ಮಲ, ಶಿವಕುಮಾರ್ ಯಾದವ್, ಪಿ ಪ್ರಕಾಶ್ ಇದ್ದರು. ಮಸ್ಕಿ ತಾಲೂಕಿನ ಗೋನವಾರ ಸಮೀಪದಲ್ಲಿ ಹೊಸ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡುತ್ತಿದ್ದು, ಗ್ರಾಮದ ಜನರು ಜಮೀನುಗಳಿಗೆ ಹೋಗುವ ರಸ್ತೆಗಳಿಗೆ ಧಕ್ಕೆಯಾಗದಂತೆ, ಅದೇ ರಸ್ತೆಗಳ ಮೇಲೆ ಮೊದಲಿನಂತೆ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಆಗದಂತೆ ಕೃಷಿ ಯಂತ್ರೋಪಕರಣಗಳು ತೆಗೆದುಕೊಂಡು ಹೋಗಿ ತಿರುಗಾಡುವುದಕ್ಕೆ ಅನುಕೂಲವಾಗುವಂತೆ ಕ್ರಮ ವಹಿಸಬೇಕು ಎಂದು ಹೆದ್ದಾರಿ ನಿರ್ಮಾಣ ಜಮೀನು ರಸ್ತೆ ವಂಚಿತ ರೈತ ಹೋರಾಟ ಸಮಿತಿ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ವೇಳೆ
ರೈತರು ಹೆದ್ದಾರಿ ದಾಟಿಕೊಂಡು ಹೋಗಲು ದೊಡ್ಡದಾದ ಸೇತುವೆ ನಿರ್ಮಾಣ ಮಾಡಿದ್ದಲ್ಲಿ ರೈತರಿಗೆ ಅನುಕೂಲವಾಗಲಿದೆ. ರಸ್ತೆಗೆ ಅಡ್ಡಲಾಗಿ ಗೋಡೆ ನಿರ್ಮಾಣ ಮಾಡಿದರೆ ಕಿಲೋಮೀಟರ್ ಸುತ್ತಿಕೊಂಡು ಜಮೀನುಗಳಿಗೆ ಹೋಗುವುದಕ್ಕೆ ತೊಂದರೆಯಾಗುತ್ತದೆ. ಚೈನ್ ನಂಬರ್ 229, ಸರ್ವೆ ನಂಬರ್ 81 ಮತ್ತು 82 ಮಧ್ಯೆ ಬರುವ ಸರ್ಜಾಪುರ, ಕುಪ್ಪಿಗುಡ್ಡ ಗ್ರಾಮಗಳಿಗೆ ತೆರಳುವ ಹಾಗೂ ಜಮೀನುಗಳಿಗೆ ಹೋಗುವ ಪ್ರಮುಖ ರಸ್ತೆಯನ್ನು ಈಗಿರುವ ರಸ್ತೆಯ ನೆಲ ಅಗೆಯದೆ 5.5 ಮೀಟರ್ ಇರುವಂತೆ ಮೇಲ್ಸೇತುವೆ ನಿರ್ಮಿಸಬೇಕು. ಗೋನವಾರ ಗ್ರಾಮದಿಂದ ಪೂರ್ವ ದಿಕ್ಕಿಗೆ ಸರ್ವೆ ನಂಬರ್ 262ರಲ್ಲಿ ಹಾದು ಹೋಗಿರುವ ಚಿಕ್ಕ ಹೊಸೂರಿಗೆ ಹೋಗುವ ಮುಂಡರಗಿ ರಾಜ್ಯ ಹೆದ್ದಾರಿ 129 ಹಾದು ಹೋಗುತ್ತದೆ. ಈ ರಸ್ತೆಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ಓಡಾಡುವುದರ ಜೊತೆಗೆ ಹಲವಾರು ಗ್ರಾಮಗಳಿಗೆ ಮತ್ತು ನಗರಗಳಿಗೆ ಹೋಗುವ ಪ್ರಮುಖ ರಸ್ತೆಯಾಗಿದೆ. ಈ ರಸ್ತೆಯ ನೆಲ ಅಗೆಯದಂತೆ ಇದನ್ನು ಕೂಡ 20 ಅಡಿ ಎತ್ತರ ಇರುವಂತೆ ನಿರ್ಮಿಸಬೇಕು ಎಂದು ಒತ್ತಾಯಿಸಿದರು. ಚೈನ್ ನಂಬರ್ 229, ಸರ್ವೆ ನಂಬರ್ 61, 81ರ ಮಧ್ಯೆ ಇರುವ ಜಮೀನುಗಳಿಗೆ ಹೋಗುವ ಲಿಂಗಸೂರು ರಸ್ತೆ, ಸರ್ವೆ ನಂಬರ್ 64 ಮತ್ತು 62ರ ಮಧ್ಯೆ ಬರುವ ಜಮೀನಿಗೆ ಹೋಗುವ ರಸ್ತೆ, ಚೈನ್ ನಂಬರ್ 229, ಸರ್ವೆ ನಂಬರ್ 83 ಮತ್ತು 273ರ ಮಧ್ಯೆ ಬರುವ ಜಮೀನಿಗೆ ಖೋಟಾ ಮಾರ್ಗ ರಸ್ತೆ. ಈ 3 ರಸ್ತೆಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಸುಗಮವಾಗಿ ಓಡಾಟಕ್ಕೆ ಅನುಕೂಲ ಆಗುವಂತೆ ರಸ್ತೆ ನಿರ್ಮಿಸಬೇಕೆಂದು ವಿವರಿಸಿದರು. ಗೋನವಾರ ಗ್ರಾಮದ ಸೀಮಾಂತರ ಮುಗಿಯುವವರೆಗೂ 2 ಕಡೆಗೆ ಸುಸಜ್ಜಿತವಾದ ಸರ್ವಿಸ್ ರಸ್ತೆ ನಿರ್ಮಿಸಲು ಆಗ್ರಹಿಸಿದರು. ಕೃಷಿ ಚಟುವಟಿಕೆ ಅಡೆತಡೆ ಆಗದಂತೆ ಹೆದ್ದಾರಿಯನ್ನು ನಿರ್ಮಿಸಿ ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ ನಮ್ಮ ರಸ್ತೆ ನಮ್ಮ ಹಕ್ಕು, ನಮ್ಮ ರಸ್ತೆ ನಮ್ಮ ಹಕ್ಕು. ಜಮೀನುಗಳು ಹೋಗುವ ರಸ್ತೆಯನ್ನು ಯಾವುದೇ ಕಾರಣಕ್ಕೆ ಬಿಟ್ಟು ಕೊಡುವುದಿಲ್ಲ, ಬಿಟ್ಟು ಕೊಡುವುದಿಲ್ಲ. ಈಗ ನಮ್ಮ ಗೋನವಾರಕ್ಕೆ ಅಲ್ಲೇ ಲಿಂಗಸೂರು ರೋಡ್ ಐತೆ, ಇಡೀ ಜಮೀನು ನಮ್ಮ ಜಮೀನು 80% ಜಮೀನು ಆ ಭಾಗಕ್ಕೆ ಅದಾವ. ಇಲ್ಲಿ 20% ಜಮೀನು ಇದಾವ, ಆ ಭಾಗಕ್ಕೆ 80% ಇದಾವ. ನಾವು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ನಮ್ಮೂರು ರೈತರೆಲ್ಲರೂ ಬಹಳ ಕುಗ್ಗಿ ರೈತ ಚಟುವಟಿಕೆನ ಬಿಟ್ಟು ಹೋಗ್ಬೇಕಾಗುತ್ತ, ಅಷ್ಟು ಕಷ್ಟ ಆಗುತ್ತ. ಅದಕ್ಕಾಗಿ ತಾವುಗಳೆಲ್ಲರೂ ನಮ್ಮ ಗೋನವಾರದ ಜಮೀನುಗಳಿಗೆ ಹೋಗುವ ರಸ್ತೆಯನ್ನು ನಿರ್ಮಾಣ ಮಾಡಲೇಬೇಕು. ರೋಡಿನ ಮೇಲೆ ಆದರೂ ಕೊಡ್ರಿ, ನಮಗೆ ಎಲ್ಗನ್ನು ಅಂತಸ್ತು ಆದರೂ ಕೊಡ್ರಿ, ಯಾವುದಾದ್ರೂ ನಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಕೊಡಲಿಲ್ಲ ಅಂದ್ರೆ ನಾವು ಬಿಡುವುದಿಲ್ಲ. ಮತ್ತು ನಾವು ನಮ್ಮ ಊರ ಗೋನವಾರ ಶಿವಾರಿ ಎಷ್ಟೈತೆ ನಾಳಿನಿಂದಲೇ ಆ ರೋಡ್ ಮಾಡುವುದನ್ನು ಬಂದ್ ಮಾಡ್ತೀವಿ. ಈ ಕೆಲಸ ಅಲ್ಲಿ ಒಂದೇ ಬಂದ್ ಮಾಡೋದಲ್ಲ, ನಮ್ಮ ಗೋನವಾರ ಶಿವಾರಿ ಎಷ್ಟೈತೆ ಭೂಮಿ ಅಷ್ಟನ್ನ ಬಂದ್ ಮಾಡ್ತೀವಿ. ಏನಾದ್ರೂ ಆಗಲಿ ನಾವು ಬಂದ್ ಮಾಡೇ ಮಾಡ್ತೀವಿ. ಅದಕ್ಕಾಗಿ ನಾವು ಆದ್ರೆ ತ್ಯಾಗ ಮಾಡೋದ್ರ ಜೊತೆಗೆ ನಾವು ಕಷ್ಟಕ್ಕೆ ಸಿಕ್ಕಾಕಿದ್ದೀವಲ್ಲ. ಇವತ್ತು ಕೇಳಿದ್ರೆ ಏನಾಯ್ತಾರ ಗುತ್ತಿಗೆ, ಅದು ಇನ್ನೊಂದು ದೊಡ್ಡ ಆ ಗುತ್ತಿಗೆ ಮಾಡ್ತಕ್ಕಂಥವ್ರಿಗೆ ನೀವೊಂದು ಮುಗ್ದಾಣ ಹಾಕ್ಬೇಕು. ಅವ್ರೇನು ಕಾಮಗಾರಿ ಮಾಡಕ್ ಬಂದಾರ, ಗುಂಡಗಿರಿ ಮಾಡಕ್ ಬಂದಾರ. ಅವ್ರು ಮಾತಾಡ್ತಿದ್ರೆ ಪೊಲೀಸರು ಕರೀತಾರ, ಅಮಾಯಕ ರೈತರನ್ನ ಎತ್ಕೊಂಡು ಹೋಗ್ತಾರ. ಇದು ಗೋನವಾರ ಗ್ರಾಮದಲ್ಲಿ ನಡೆಯಲ್ಲ. ನಾವು ಈಗಲೇ ಹೇಳ್ತಿದ್ದೀವಿ. ಅಲ್ಲಿ ದೊಡ್ಡ ಅಪಪ್ರಚಾರ, ನಾವು ಎಲ್ಲ ಕಡೆ ರಸ್ತೆ ಕೊಡಲ್ಲ, ನಾವು 4 ಮೀಟರ್ ಎತ್ತರ ಕೊಡ್ತೀವಿ ಅಂತಾರ. ಇಲ್ಲಿ ಗೋನವಾರ ಗ್ರಾಮದಲ್ಲಿ ನಾವು ಹೇಳೋದು ಏನಂದ್ರೆ ವಿಶಿಷ್ಟವಾಗಿ ಒಟ್ಟು 5 ರಸ್ತೆಗಳಿವೆ. ಚೈನ್ ನಂಬರ್ 229 ಬರ್ತಕ್ಕಂಥಲ್ಲಿ ಕುಪ್ಪಗುಡ್ಡ, ಸರ್ಜಾಪುರ ಮತ್ತು ಲಿಂಗಸೂರಿಗೆ ಹೋಗ್ತಕ್ಕಂಥ ಒಂದು ಪ್ರಮುಖ ರಸ್ತೆ. ಆಮೇಲೆ ಕೃಷಿ ಚಟುವಟಿಕೆಗಳಿಗೆ ಹೋಗೋದು. ಅದೇ 229 ಹೋಗಲಿಕ್ಕೆ ಇನ್ನೊಂದು ಲಿಂಗಸೂರಿಗೆ ಹೋಗೋ ರಸ್ತೆ, ಅದು ಜಮೀನುಗಳಿಗೆ ಹೋಗೋದು. ಇನ್ನೊಂದು ಸರ್ವೆ ನಂಬರ್ 61, 63ರಲ್ಲಿ ಬರುತ್ತೆ. ಇನ್ನೊಂದು ರಾಜ ಹೆದ್ದಾರಿ ಚಿಕ್ಕೇಶ್ವರ ಮುಂಡ್ರಿಗೆ ಹೋಗ್ತಕ್ಕಂಥ ರಾಜ ಯಾತ್ರೆ, ಅಲ್ಲಿ ಮಾತ್ರ 4 ಮೀಟರ್ ಅಂತರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾವು. ಯಾಕಂದ್ರೆ ಈಗಾಗಲೇ ನೋಡಿ ನಿಮ್ಮ ಹೆದ್ದಾರಿ ನಿರ್ಮಾಣ ಮಾಡಿರ್ತಕ್ಕಂಥ ಮಸ್ಕಿ ಪಾನ್ಕಲ್ಲೂರು 4 ಮೀಟರ್ ಹತ್ರ ಏನೆಲ್ಲ ಕಷ್ಟ ಅನುಭವಿಸ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಹುಲ್ಲು ಹೋಗ್ತಕ್ಕಂಥ ಗಾಡಿ ಹೋಗಲ್ಲ, ಅದೇ ಗುತ್ತದವರು ಟಿಪ್ಪರ್ಗಳು ಅದ್ರ ಸಿಗಬಿದ್ದು ಒಂದು ಬೋರ್ವೆಲ್ ಮಿಷನ್ ಹೋಗಲ್ಲ. ಹಾಗಾಗಿ ಇವ್ರು ಮಾತಾಡ್ತಿದ್ರೆ ಹೇಳ್ತಾರೆ ಎಲ್ಲ ಕಡೆ ಬ್ರಿಡ್ಜ್ ಮಾಡಿದ್ರೆ 4 ಕೋಟಿ ಬ್ರಿಡ್ಜ್ ಖರ್ಚಾಗ್ತ ಅಂತ ಹೇಳ್ತಾರೆ. ಸ್ವಾಮಿ 4 ಕೋಟಿ ಅಲ್ಲ 40 ಕೋಟಿ ಅಂದ್ರೆ ಮಾಡ್ರಿ. ಹೆದ್ದಾರಿ ಬೇಕಂತ ನಾವೇನಾದ್ರು ಅರ್ಜಿ ಹಾಕಿದ್ವಿ? ನಮ್ಗೇನಾದ್ರು ಹೆದ್ದಾರಿ ಬೇಕಂತ ಏನಾದ್ರು ಅರ್ಜಿ ಹಾಕಿದ್ವಿ? ನಾವು ಹಾಕಿಲ್ವಲ್ಲ. ಹೆದ್ದಾರಿ ಯಾರು ಬೇಕಾಯ್ತು ಅಂತ ಮಾಡ್ಬೇಕಿಲ್ಲ ಜನಗಳ ತೆರಿಗೆಯಿಂದ. ಅವಶ್ಯಕತೆ ಇರ್ತಕ್ಕಂಥ ಒಂದು ಕಡೆಯಿಂದ ಅಂದ್ರೆ ಹೈವೇ ಕಾನೂನಿಲ್ಲ ಅಂತೇಳಿ ಸುಳ್ಳು ಪ್ರಚಾರ ಮಾಡ್ತಾರೆ. ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳು ಮತ್ತು ಗುತ್ತಿಗಿಡಿದವರು ವ್ಯವಸ್ಥಿತ ಸುಳ್ಳು ಪ್ರಚಾರ ಮಾಡ್ತಾರೆ. ನಾವು ಇದನ್ನ ಒಪ್ಪಕ್ಕಲ್ಲ. ಇಂಡಿಯನ್ ರೋಡ್ ಕಾಂಗ್ರೆಸ್ IRCTC ಪ್ರಕಾರ ದೊಡ್ಡ ದೊಡ್ಡ ಕೃಷಿ ಯಂತ್ರಗಳನ್ನು ಉಪಯೋಗಿಸಲಿ 5.5 ಮೀಟರ್ ಎತ್ತರ ಕೊಡಬೇಕಂತ ಕಾನೂನಿನಲ್ಲಿದೆ. ಮತ್ತು ಹೈವೇ ಕಾನೂನಿನಲ್ಲಿ ಕೂಡ ರೈತರು ಹೊಲಗಳಿಗೆ ಹೋಗ್ತಕ್ಕಂಥ ರಸ್ತೆನ ಸುರಕ್ಷಿತವಾಗಿ ಕೂಡ ಯಾವುದೇ ತರ ತೊಂದರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮತ್ತೊಮ್ಮೆ ಅಧಿಕೃತವಾಗಿ ಆಕ್ಚುಲಿ ನಾವು ಬರಬಾರ್ದಾಯ್ತು. ನಮ್ಮ ಊರಿನ ಎಲ್ಲಾ ರೈತರು
ನಾವು ಯಾವುದೇ ಕಾರಣಕ್ಕೆ ಇಷ್ಟು ಸಲ ಸಾಕು ಹೇಳಿಕೆ ಸಾಕು, ನಾವು ಇಲ್ಲೇನೆ ಕಾಮಗಾರಿ ಬಂದ್ ಮಾಡಿ ಕೊಡೋಣ ಅಂತೇಳಿ ಊರಿನ ಜನದ ಒಮ್ಮತದ ನಿರ್ಣಯ ಇತ್ತು. ಆದ್ರೂ ಕೂಡ ಮತ್ತೊಂದು ಮೊನ್ನೆ ಒಂದು ಜಸ್ಟ್ ಮನವಿ ಪತ್ರ ಕೊಟ್ಟಿದ್ವಿ, ಇನ್ನೂ ಇರ್ತಕ್ಕಂಥ ಮನವಿ ಪತ್ರ ಕೊಡ್ರ ಅಂದ್ರು. ಅದಕ್ಕೆ ಒಂದು ನಾವು ಕೆಲವು ಪ್ರತಿನಿಧಿಗಳು ಬಂದು ನಾವು ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ. ಇಲ್ಲಿ ಮನವಿ ಪತ್ರ ಕೊಡೋದ್ ಮುಖಾಂತರ ನಾವು ಹೇಳೋದ ನಂತರ ನಾವು ಇರ್ತಕ್ಕಂಥ ಬೇಡಿಕೆಗಳಿಗೆ ಇಲ್ಲಿರ್ತಕ್ಕಂಥ ಪ್ರಾಜೆಕ್ಟ್ ಡೈರೆಕ್ಟರ್ ಉತ್ತರ ಕೊಡಬೇಕು. ಜೊತೆಗೆ ನೀವು ಸ್ಥಳಕ್ಕೆ ಬನ್ನಿ, ನಮ್ಮೂರು ರಸ್ತೆಗಳನ್ನ ಈಗ ನೆತ್ತರೆ ಹತ್ತ ಹೋಗಿ ನಾವು ಸ್ವಾಗತ ಮಾಡ್ತೀವಿ. ಆ ರಸ್ತೆಗಳನ್ನ ವೀಕ್ಷಣೆ ಮಾಡಿ ಅಲ್ಲಿ ಏನೇನು ಮಾಡ್ತೀವಿ ನೀವು ಇದು ಬಿಟ್ಟು ಎಲ್ಲ ಒಂದ್ ಕಡೆ ಸುತ್ತ ಬೆಳೆಸ್ಕೊಡ್ತೀವಿ ಅದಿಲ್ಲ. ಆಮೇಲೆ ಸರ್ವಿಸ್ ರೋಡ್ನೇ ಇಲ್ಲ ನಿಮ್ಮ ಹತ್ರ. ನಾವು ಮನೆ ಬಂದಕ್ಕೆ ಕೇಳಿದ್ವಿ, ಆ ಚಿಕ್ಕೇಶ್ವರ ಹತ್ರ ಕೊಟ್ರೆ ಅಲ್ಲಿ ಸರ್ವಿಸ್ ರೋಡ್ ಪ್ಲಾನೇ ಇಲ್ಲ. ನೀವು ಒಂದ್ ವೇಳೆ ಸರ್ವಿಸ್ ರೋಡ್ ಕೊಟ್ಟರೆ ನಾವು ಸುತ್ತ ಬಳಸಿ ಬರಕ್ ರೆಡಿ ಇಲ್ಲ, ನಮ್ಗೆ ಆಗಲ್ಲ ಅದು. ಯಾಕಂದ್ರೆ 3-4 ಕಿಲೋಮೀಟರ್ನ ಆಗೋದ್ರಿಂದ ಬಹುತೇಕ 99% ಇವತ್ತು ಕೃಷಿ ನಡೆದು ಟ್ಯಾಕ್ಟ್ರಿ ಮೇಲೆ. ಈಗಾಗಲೇ ಟ್ಯಾಕ್ಟ್ರಿನ ಬಳಸಬೇಕಾದ್ರೆ ಕಾಸ್ಟ್ಲಿ ಇದೆ ನಮಗ, ನಾವು ಬಾಡಿಗೆ ಹೆಚ್ಚಾಗ್ತದೆ. ಇದು 1 ದಿನದ 2 ದಿನದ ಮಾತಲ್ಲ. ಮನುಷ್ಯ ನಾಗರಿಕತೆ ಎಲ್ಲಿ ತನಕ ಕೃಷಿ ಇರ್ತಾ ಅಲ್ಲಿ ತನಕ ರಸ್ತೆಗಳು ಇರ್ತಾವ. ಅಂತದನ್ನ ನೀವು ಯಾರೋ 100 ಕಿಲೋಮೀಟರ್ ಸ್ಪೀಡ್ ಹೋಗತ್ತೋ ಯಾವ್ದೋ ಗಾಡಿ ಮಾಲ್ ಒಯ್ಯೋದು ರೋಡ್ಗೆ ನಾವು ನಮ್ಮ ರಸ್ತೆ ಬಿಟ್ಟು ಕೊಡಕ್ ತಯಾರಿಲ್ಲ. ಆದ್ರಿಂದ ಇದು ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪರವಾಗಿ ಈ ಸಂದರ್ಭದಲ್ಲಿ ಮುಖಂಡರಾದ ಶರಣಪ್ಪ ಉದ್ಬಾ, ಎನ್ಎಸ್ ವೀರೇಶ್, ವಿನೋದ್ ಮಲ್ಲನಗೌಡ, ಗ್ರಾಮಸ್ಥರಾದ ಅಮರೇಗೌಡ ಮಾಳಾಪುರ್, ತಿರುಪತಿ ಗೋನವಾರ, ಸಿದ್ದರಾಮಪ್ಪ ಕೆಲ್ಲೂರು, ಬಹದ್ದೂರ್ ಸಾಬ್, ದೇವರೆಡ್ಡಿ ಮೇಟಿ, ಅಮರೇಶ್ ಗೌಂಡಿ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಹಿಳಾ ಘಟಕದಿಂದ ಮಹಿಳೆಯರ ಸಂಘಟನೆ ಸಮಾಜ ಕಟ್ಟುವ ಕೆಲಸಕ್ಕೆ ಒತ್ತು ನೀಡಿ ಕಾರ್ಯನಿರ್ವಹಿಸುವುದಾಗಿ ನೂತನ ಅಧ್ಯಕ್ಷೆ ನಿರ್ಮಲಾ ಬೆಣ್ಣೆ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಹಾಸಭಾ ರಾಜ್ಯ ಘಟಕದ ನೂತನ ಪದಾಧಿಕಾರಿಗಳಿಗೆ ಅನುಮೋದನೆ ನೀಡಿದೆ. ಸಮಾಜ ಮಹಿಳೆಯರನ್ನು ಸಂಘಟಿಸುವ ಮೂಲಕ ಸಮಾಜ ಕಟ್ಟು ಕೆಲಸ ಮಾಡುವುದು ಉದ್ದೇಶವಾಗಿದೆ. ಮಹಿಳೆಯರಿಗೆ ತರಬೇತಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸೇರಿದಂತೆ ಮಹಿಳೆಯರನ್ನು ಸಂಘಟಿಸುವ ಕೆಲಸ ಮಾಡಲಾಗುತ್ತದೆ. ಸಮಾಜದ ಎಲ್ಲ ಮಹಿಳೆಯರು ಸದಸ್ಯತ್ವ ಪಡೆದು ಸಕ್ರಿಯವಾಗಿ ಭಾಗವಹಿಸಲು ಮನೆ ಮನೆಗೆ ಹೋಗಿ ಮನವಿ ಮಾಡುವುದಾಗಿ ಹೇಳಿದರು. ಅದರ ಜೊತೆಯಲ್ಲಿ ನನ್ನ ಮಹಿಳಾ ಘಟಕಕ್ಕೆ ಅಧ್ಯಕ್ಷರಾಗಿ ಮಾಡಿದಂದರೆ ಒಂದು ಸಮಾಜವನ್ನು ಹೆಣ್ಮಕ್ಕಳಲ್ಲಿ ಸಂಘಟನೆ ಮಾಡೋದು, ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜದ ವತಿಯಿಂದ ಏನೇನು ಕಾರ್ಯಕ್ರಮ ಮಾಡಬೇಕಂತೇಳಿ ಒಂದು ಈಗಿಂದಲೇ ನಾವೆಲ್ಲ ನನ್ನ ಅಧ್ಯಕ್ಷ ಆದ್ಮೇಲಿಂದಲೂ ಕೂಡ ಸರ್ ಹತ್ರ ದಿನನಿತ್ಯ ಚರ್ಚೆಯಲ್ಲಿ ಕೂಡ ಇರ್ತೀನಿ. ಈ ಸಮಾಜ ಬೆಳೆಸೋಂಥ ಕೆಲಸ ನಾನು ಮಾಡ್ಬೇಕಂತೇಳಿ ಸರ್ ಹತ್ರನೂ ಹೇಳಿದ್ದೀನಿ. ಈ ಮಾಧ್ಯಮದ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೂಡ ಮಾಡ್ತಾ ಇದ್ವಿ. ಅದು ಮಾರ್ಚ್ 15ನೇ ತಾರೀಕು. ಜಾಸ್ತಿ ನಮ್ಮ ಜನ ಮಹಿಳೆಯರು ಹೊರಗೆ ಬರೋದಿಲ್ಲ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಇದ್ದಾರೆ. ಹಿರಿಯರಾಗಿರುವಂಥ ಶಾನು ಶಿವಶಂಕರ್ ಬಂದಿದ್ದಾನೋ ಅವರು ಕೂಡ ನನಗೆ ಇಲ್ಲಿಂದ ನಮ್ಮ ಚಂದ್ರಶೇಖರ್ ಮಿರ್ಜಾಪುರ್ ಅವರು ನನ್ನ ಹೆಸರನ್ನು ಕಳಿಸಿದ್ರು. ಅವರು ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಅದ್ರ ಜೊತೆಯಲ್ಲಿ ಬಯಾಪುರ್ ಸರ್ ಅವರು, ಅಮರೇಗೌಡರು ಅವರು ಕೂಡ ಈ ಒಂದು ನನಗೆ ಸಪೋರ್ಟ್ ಅನ್ನು ಮಾಡಿದ್ರು. ಅದ್ರ ಜೊತೆಯಲ್ಲಿ ನನ್ನ ಪಕ್ಕದಲ್ಲೇ ಕೂತಿರುವಂಥ ಕಾರ್ಯದರ್ಶಿಗಳು ಅವರು ಕೂಡ ಆಗಿರ್ಬೋದು, ನನ್ನ ಬಲಭಾಗಕ್ಕೆ ಕೂತಿರುವಂಥ ನಮ್ಮ ಅಕ್ಕಂದರು ಎಲ್ಲರೂ ನನಗೆ ಈ ಸಮಾಜದಲ್ಲಿ ಒಂದು ಸಪೋರ್ಟ್ ಅನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ಇವರೆಲ್ಲರ ಜೊತೆಯಲ್ಲಿ ಸೇರಿ ನಾನು ಕೆಲಸವನ್ನು ಮಾಡುತ್ತೇನೆ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಸಮಾಜ ಕಟ್ಟುವಂತಂದ್ರೆ ಏನಂದ್ರೆ, ಈಗ ಮಹಿಳೆಯರು ನಮ್ಮ ಸಮಾಜದಲ್ಲಿ ಹೊರಗೆ ಬರೋದು ಬಹಳ ಕಷ್ಟ. ಆದ್ರೆ ಒಬ್ರು ಬಂದ್ರೆ ಆಗಲ್ಲ ಸಮಾಜ ಕಟ್ಟಲಿಕ್ಕೆ. ತುಂಬಾ ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಇನ್ನ ಯಾವುದೋ ಬಹಳಷ್ಟು ಪ್ರೋಗ್ರಾಮ್ ಇದಾವೆ ಮಹಿಳೆಯರಿಗೆ. ನಮ್ಮ ಸಮಾಜದವ್ರು ಹೊರ ಬರ್ಬೇಕಂದ್ರೆ ಬಹಳ ಕಷ್ಟ. ಮನೆ ಬಾಗಿಲಿಗೆ ಹೋಗಿ ಕಾರ್ಡ್ ಕೊಟ್ಟಿಸುತ್ತೆ, ಅವ್ರು ಯಾರು ಹೊರಗೆ ಬರಲ್ಲ. ನಾವು ಒಬ್ಬರೇ ಬಂದ್ರೆ ಆಗಲ್ಲ. ನನ್ನ ಜೊತೆಲಿ ಸುಮಾರು ನಮ್ಮ ಅಕ್ಕಂದರಿದಾರ, ಅವರು ಯಾರು ಕೂಡ ನಾವು ಓದಕ್ಕಾದ್ರೂ ಹೊರ ಬರುವಂತ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಗಟ್ಟಿಯಾಗಿ ನಿಂತ್ಕೊಂಡು ನಮ್ಮ ಸಮಾಜವನ್ನು ಕಟ್ಟಬೇಕು. ಯಾವುದೇ ರೀತಿಯಲ್ಲಿ ನಾನು ನೋಡ್ತಿರ್ಬೇಕು, ಬಹಳಷ್ಟು ಸಮಾಜ ಎಲ್ಲಾ ಸಮಾಜ ಅಂತ ನಾನು ಹೇಳ್ತಾ ಇಷ್ಟಪಡ್ತೀನಿ. ಏನಾದ್ರೂ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಬೆಳಿಬೇಕು, ನಾವು ಉಳಿಬೇಕು ಅಂತಂದ್ರೆ ಸಮಾಜನ ನಾವು ಗಟ್ಟಿಪಡಿಸ್ಬೇಕಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಕೂಡ ಈ ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪರಮೇಶ್ವರ್ ಸಾಲಿಮಠ್ ಮಾತನಾಡಿ, ಮಹಾಸಭಾದ ಲಿಂಗೈಕ್ಯರಾದ ಶಿವಶಂಕರಪ್ಪ ಇವರ ಅನುಮೋದನೆಯೊಂದಿಗೆ ಮಹಿಳಾ ಘಟಕ ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಎಲ್ಲ ಪದಾಧಿಕಾರಿಗಳ ಆಯ್ಕೆಯಾಗಿದ್ದು ಮಹಿಳೆಯರನ್ನು ಸಂಘಟನೆ ಜಾಗೃತ ಮೂಡಿಸುವ ಕೆಲಸ ಮಹಾಸಭಾ ಮಹಿಳಾ ಘಟಕ ನಿರ್ಮಲಾ ಬೆಣ್ಣೆಯವರ ನೇತೃತ್ವದಲ್ಲಿ ನಡೆಯಲಿದೆ ಎಂದರು. ಅದರಲ್ಲೂ ವಿಶೇಷವಾಗಿ ನಮ್ಮ ಘಟಕದಿಂದ 2 ವಿಶೇಷ ವಿಭಾಗಗಳನ್ನು ಮಾಡಿ, ಒಂದು ಮಹಿಳಾ ವಿಭಾಗ, ಇನ್ನೊಂದು ಯುವ ವಿಭಾಗ. ಈ ಮಹಿಳಾ ವಿಭಾಗಕ್ಕೆ ವಿಶೇಷವಾಗಿ ಶ್ರೀಮತಿ ನಿರ್ಮಲಾ ಬಸವರಾಜ್ ಬೆಣ್ಣೆ ಇವರನ್ನ ಜಿಲ್ಲಾ ಘಟಕದ ಮಹಿಳಾ ವಿಭಾಗದ ಅಧ್ಯಕ್ಷರನ್ನಾಗಿ ಮತ್ತು ಅವರಿಗೆ ಅನುಕೂಲವಾಗುವಂತೆ ಪದಾಧಿಕಾರಿಗಳು, ಇನ್ನಿತರ ಸದಸ್ಯರು ಎಲ್ಲರನ್ನ ಮಾಡಿಕೊಂಡು ಒಟ್ಟು 30 ಜನರ ಪಟ್ಟಿಯನ್ನು ನಾವು ಕಳೆದ ವರ್ಷ ರಚನೆ ಮಾಡಿಕೊಂಡು ಅದನ್ನು ಅನುಮೋದನೆಗಾಗಿ ನಾವು ಕೇಂದ್ರಕ್ಕೆ ಕಳಿಸಿದ್ವಿ. ಜಿಲ್ಲಾ ಘಟಕದಿಂದ ರಚನೆಗೊಂಡಂತಹ ಈ ಅನುಮೋದನಾ ಪಟ್ಟಿಯನ್ನ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಲಿಂಗೈಕ್ಯ ಡಾಕ್ಟರ್ ಶಾಮೂರು ಶಿವಶಂಕರಪ್ಪನವರು ಹಸ್ತಾಕ್ಷರ ಹಾಕುವುದರ ಮೂಲಕ ನಾವು ಕಳಿಸಿದಂತಹ ಎಲ್ಲ ಹೆಸರುಗಳನ್ನು ಅನುಮೋದಿಸಿ ಮತ್ತು ನಮ್ಮ ಜಿಲ್ಲಾ ಘಟಕಕ್ಕೆ ಕಳಿಸಿದ್ದಾರೆ. ಅವರ ಅನುಮೋದಿತ ಪಟ್ಟಿಯನ್ನ ಆಧಾರದಿಂದ ಜಿಲ್ಲಾ ಘಟಕ ಅವರಿಗೆ ಮಹಾಸಭಾದಲ್ಲಿ ಅಧಿಕೃತವಾದಂತಹ ಮಹಿಳಾ ವಿಭಾಗದ ಕಾರ್ಯಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕಂತ ನಾವು ಕೂಡ ಪತ್ರ ಕೊಟ್ಟಿದ್ದೇವೆ. ಈ ರೀತಿಯಾಗಿ ಇವತ್ತು ಮೊಟ್ಟ ಮೊದಲನೇದಾಗಿ ನಮ್ಮ ರಾಯಚೂರು ಜಿಲ್ಲಾ ಘಟಕದ ಮಹಾಸಭಾ ಮಹಿಳಾ ವಿಭಾಗದ ಮುಖ್ಯಸ್ಥರಾಗಿ ಅಥವಾ ಅಧ್ಯಕ್ಷರಾಗಿ ಶ್ರೀಮತಿ ನಿರ್ಮಲಾ ಬೆಣ್ಣೆಯವರು ಅಧಿಕೃತವಾಗಿ ತಮ್ಮ ಕಾರ್ಯಚಟುವಟಿಕೆ ಮಾಡುತ್ತಾರೆ ಅನ್ನುವುದಕ್ಕಾಗಿ ಇವತ್ತಿನ ವಿಶೇಷವಾದಂತಹ ಸುದ್ದಿಗೋಷ್ಠಿ ಕರೆಯಲಾಗಿದೆ. ನಾನು ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ
ಇಲ್ಲಿ ಕೂತಿರ್ತಕ್ಕಂಥವರು ಇವರೇ ಶ್ರೀಮತಿ ನಿರ್ಮಲಾ ಬಸವರಾಜ್ ಬೆಣ್ಣೆ ಅವರು ಈಗ ಅಧಿಕೃತವಾಗಿ ವಿಭಾಗ ಮುಖ್ಯಸ್ಥರಾಗಿ ಅವ್ರ ಮುಂದೆ ಏನು ಎಂದು ತಮ್ಮ ಕಾರ್ಯಚಟುವಟಿಕೆ ಬಗ್ಗೆ ಸಂಕ್ಷಿಪ್ತದಲ್ಲಿ ಈ ಸಂದರ್ಭದಲ್ಲಿ ಸುಲೋಚನಾ ಆಲ್ಕೂರು, ಸುಮತಿ ಶಾಸ್ತ್ರಿ, ವಿದ್ಯಾ ಸರೋಜಾ, ಸೌಮ್ಯ ನಾಗರಾಜ್ ಇದ್ದರು. ಮುದಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಟ್ಟೂರು ತಾಂಡದಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಮುದಗಲ್ ಪಿಎಸ್ಐ ವೆಂಕಟೇಶ್ ನಾಯಕ್ ಇವರು ಸುಳ್ಳು ಆರೋಪ ಮಾಡಿ ಹಲ್ಲೆ ನಡೆಸಿದ್ದು ಮಹಿಳೆಯರನ್ನೇ ದೌರ್ಜನ್ಯ ನಡೆಸಿರುವ ಕುರಿತು ದೂರು ದಾಖಲಿಸಿದ್ದರೂ ಯಾವುದೇ ಕ್ರಮವಾಗಿಲ್ಲ. ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಪಿಎಸ್ಐ ವೆಂಕಟೇಶ್ ನಾಯಕ್ ಇವರನ್ನು ಅಮಾನತುಗೊಳಿಸಿ ನ್ಯಾಯ ಒದಗಿಸಬೇಕೆಂದು ರಾಮಪ್ಪ ನಾಯಕ್ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಕ್ಕಳ ಗಲಾಟೆಯಿಂದ ರೈಲ್ವೆ ಇಲಾಖೆ ಪೇದೆ ರಾಘವೇಂದ್ರ ನಾಯಕ್ ವಿರುದ್ಧ ದೂರು ನೀಡಲಾಗಿತ್ತು. ಮುದಗಲ್ ಪಿಎಸ್ಐ ವೆಂಕಟೇಶ್ ನಾಯಕ್ ಇವರು ಗೆಳೆಯನಾಗಿರುವ ರಾಘವೇಂದ್ರ ನಾಯಕ್ ಇವರೊಂದಿಗೆ ವಿಚಾರಣೆಗೆ ಎಂದು ಹೆಂಡತಿ ಸಕ್ಕುಬಾಯಿ ಹಾಗೂ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ. ರಾಘವೇಂದ್ರ ನಾಯಕ್ ಇವರೊಂದಿಗೆ ವಾಗ್ವಾದ ಮಾಡಿದ್ದು ನಿಜ. ಆದರೆ ಮುದಗಲ್ ಪಿಎಸ್ಐ ಇವರನ್ನು ಕಟ್ಟಿ ಹಾಕಿ ಹೊಡೆದಿಲ್ಲ. ಸುಳ್ಳು ಕೇಸ್ ದಾಖಲು ಮಾಡಲಾಗಿದೆ. ಆದರೆ ಮನಸೋ ಇಚ್ಛೆ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಲಾಗಿದೆ. ಕೂಡಲೇ ತನಿಖೆ ನಡೆಸಲು ಗೃಹ ಸಚಿವರು ಸೇರಿದಂತೆ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಮಹಿಳಾ ಆಯೋಗಕ್ಕೂ ದೂರು ನೀಡಲಾಗಿದೆ. 6 ತಿಂಗಳ ಕಳೆಯುತ್ತಿದ್ದರೂ ಪಿಎಸ್ಐ ವಿರುದ್ಧ ಕ್ರಮವಾಗಿಲ್ಲ ಎಂದರು. ನಾವು ಸ್ವಲ್ಪ ಮಾಡಿದ್ರು ಅದು ಕೋರ್ಟ್ ತೀರ್ಮಾನ ಮಾಡಿದೆ ಸರ್. ಆದ್ರೂ ನಮ್ಮ ಪಿ ಎಸ್ ಎಸ್ ಅವರು ನಮ್ಮನ್ನ ಹೇಗೆ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ ಅಂದರೆ ನಮ್ಮ ಕ್ರಿಯೆಯಲ್ಲಿ ಬಂದಿದ್ದೀವಿ ಸರ್. ಮೊನ್ನೆ ನಾವು ರೀಸೆಂಟಾಗಿ ಗಣೇಶ 8ನೇ ತಿಂಗಳ 19 ತಾರೀಕು 2025 ಸರ್, ಮನೆ ಮುಂದೆ ನಮ್ಮ ಮಗ ಆಟ ಆಡೋ ಸಾಮಾನು ತಗೊಂಡು ಆಟಿಕೆ ಸಾಮಾನು ತಗೊಂಡು ರಾಘವೇಂದ್ರ ರೈಲ್ವೆ ಪೊಲೀಸ್ ಇಲಾಖೆ ಇಲ್ಲೇ ಕಾರ್ಯನಿರ್ವಹಿಸುವಂತ ಹುಡುಗರ ಮನೆ ಮುಂದೆ ಕಬಲ್ ಬಾರಿಸಿದ್ದ ಸರ್. ಹುಡುಗ ಕಬಲ್ ಬಾರಿಸುವಾಗ ಅವ್ರ ತಂದೆ ಅವರೆಲ್ಲ ನಮ್ಮ ಫ್ಯಾಮಿಲಿ ಕೂಡ ಜಗಳ ತೆಗೆದಿತ್ತು ಸರ್. ಜಗಳ ಆದಾಗ ನಮ್ಗೆ ಮಾರಣಾಂತಿಕ ಹಲ್ಲೆ ಸರ್, ನಮಗೆ ರಕ್ತ ಬರೋದು ಹೊರಡು ಸರ್. ಆದರೂ ನಾವು ದೂರ ನೀಡಿದ್ವಿ ಸರ್. ವೆಂಕಟೇಶ್ ಸಾಹೇಬರು ಮಾಲಿಗೆ ವೆಂಕಟೇಶ್ ಕೇಸ್ ಅವರು ದೂರ ತಗೊಂಡಿದ್ರು ಸರ್. ತಗೊಂಡಾದ ತಕ್ಷಣ ಒಂದು 2-3 ತಿಂಗಳ ಬಿಟ್ಟಮೇಲೆ ಅವರು ಏನು ಕಾರ್ಯನಿರ್ವಹಿಸ್ತಾ ಇಲ್ಲ ಸರ್, ನಮ್ಮ ಕೇಸಿನ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಹೋಗಿದ್ವಿ ಸರ್. ನಾವು ಹೋದಾಗ ರಾಘವೇಂದ್ರ ಅವರು ಸ್ನೇಹಿತರಂತೆ ಸರ್, ನಮ್ಗೆ ಗೊತ್ತಿಲ್ಲ, ಅವರು 3 ತಿಂಗಳ ನಂತರ ಬೇಲ್ ಸಿಗ್ತಾ ಇಲ್ಲ, ನಮ್ಮ ಕೇಸನ್ನ ರಾಜಿ ಮಾಡ್ಕೊಳ್ಳಿ, ಇಲ್ಲ ನಮ್ಮ ಹೆಸರು ತರಿಸಿ ಕೇಸಿಂದ ಅಂತೇಳಿ ನಮ್ಮ ಮನೆಗೆ ವೆಂಕಟಪ್ಪ ನಾಯಕ್ ಸರ್ ಅವ್ರನ್ನ ಕರ್ಕೊಂಡು ಬಂದಿದ್ವಿ ಸರ್. ನಾವು ರಾಘವೇಂದ್ರ ಪೊಲೀಸ್ ರೈಲ್ವೆ ಅವ್ರು ಬಂದಿದ್ರು ಸರ್. ವೆಂಕಟಪ್ಪ ಸರ್ ಬಂದಾಗ ನಾನು ಕೇಳಿದೆ ಸರ್, ನೀವು ಆರೋಪಿತರನ್ನು ನಮ್ಮ ಮನೆಗೆ ಕರ್ಕೊಂಡ್ಬರೋದು ಇದೆಯಾ ಸರ್ ರೂಲ್ಸ್ ಏನಂತ. ನಾನು ವಿಡಿಯೋ ಮಾಡ್ತಾ ಇದ್ದೆ, ನಮ್ಮ ಹೆಣ್ಮಕ್ಳು ಮಾಡಿದ್ದೀನಿ, ನಾನು ಮಾತಾಡ್ತೀನಿ ಸರ್ ಅಂತೇಳಿ ಮಾತಾಡ್ತಾ ಇದ್ದೆ ಸರ್. ಅಲ್ಲಿ ಆಕಸ್ಮಿಕವಾಗಿ ನಾನು ಹೆಣ್ಮಕ್ಳು ವಿಡಿಯೋ ಮಾಡ್ತಿರುವಾಗ ರಾಘವೇಂದ್ರ ಲೇಸ್ಗಳು ಅಂತೇಳಿ ಮೊಬೈಲ್ ಕೇಸ್ ಇಟ್ಕೊಂಡು ನೆಲಕ್ಕೆ ಬಿಸಾಕಿ ಅವ್ರು 9 ಹಿಡಿದು ಬರೋದು ಸರ್. ಅವಾಗ ನಮ್ಮ ವೆಂಕಟಪ್ಪ ಸಾಹೇಬನವರು ನನ್ನ ಹಿಂದುಗಡೆ ಕೈ ಹಾಕಿ ಹಿಡ್ಕೊಂಡಿದ್ರು ಸರ್. ಅಷ್ಟು ಬಡ್ಕೊಂಡು ಬಿಡ್ತಾ ಇದ್ದಿಲ್ಲ ಸರ್. ಅವಾಗ ನಮ್ಮ ಹೆಣ್ಮಕ್ಳು ಈ ತರ ಮನೆ ಕರ್ಕೊಂಡು ಹಲ್ಲೆ ಮಾಡ್ತಾರೆ ಅಂತೇಳಿ ನಾನು ಆ ಸಾಹೇಬ್ನ ದುಡ್ಡಿ ಆಮೇಲೆ ರಾಘವೇಂದ್ರನ್ನ ಕಟ್ಟಿ ಹಾಕೋ ಪರಿಸ್ಥಿತಿ ಬಹುಶಃ ಕಟ್ಟಿ ಹಾಕಿದ್ದೆ. ನಾನು ಕಟ್ಟಿ ಹಾಕಿರೋದು PSI ಸಾಹೇಬರು ವೆಂಕಟೇಶ್ ಮಾಡಿಗೆಲ್ಲ. ನೀವು ನೋಡ್ಬೋದು ಸರ್ ಆ ವಿಡಿಯೋದಲ್ಲಿ ರಾಘವೇಂದ್ರ ರೈಲ್ವೆ ಪೊಲೀಸ್ ಅವರು ಇದ್ದಾರೆ ಸರ್. ನೀವು ಅದರ ಬಗ್ಗೆ ಹಾಕ್ಬೋದು ಕೇಳ್ಬೋದು ಸರ್. ಯಾರು PSI ಸರ್ ನಾವು ಕಟ್ಟಿ ಹಾಕಿರೋದಿದ್ರೆ ನಾವೇನು ಕಾನೂನುಬದ್ಧವಾಗಿ ನಮ್ಮನ್ನ ಕ್ರಮ ತಗೊಳ್ಳಿ ಅಂತ ನಾನು ಕೇಳಿ. ಹಲ್ಲೆಗೆ ಒಳಗಾದ ಸಕ್ಕುಬಾಯಿ ಮಾತನಾಡಿ, ಮುದಗಲ್ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಮಹಿಳೆ ಎಂದು ನೋಡದೆ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ. ಕೂಡಲೇ ತನಿಖೆ ನಡೆಸಿ ಕ್ರಮ ವಹಿಸಬೇಕೆಂದರು. ವಿಚಾರ ಮಾಡಬೇಕಿತ್ತು ಸರ್. ಒಬ್ಬ ಮಹಿಳಾ ಆಕಿ ಬರ್ತಾರೆ ಏನಾಗುತ್ತೆ ಏನಿಲ್ಲ ಅಂತ ಕಂಪನಿಯಾಗ ಹೆಣ್ಮಕ್ಳು ಅದಾರ ಸರ್. ಅದು ನಾನು ಹೆಣ್ಮಕ್ಳು ನೋಡಿದ್ರೆ ಲಾಠಿ ತಗೊಂಡು ಬರಲ್ಲ. ಬೂಟ್ ಕಾಲಿಗೆ ಏಟಿನೇ ಹಾಕೋದ್ ಸರ್. ನನಗೆ ಬೂಟ್ ಕಾಲಿಗೆ ಏಟಿನೇ ಹಾಕೋದ ಸುಳಿ ಹೋಗಿ ಅಂತ ಸೈ ನೋಡ್ಕೊಂತಿಲ್ಲ ಸುಳಿ ನಿನಗೆ ಅಂತಂದ. ನಾ ಸುಳಿ ಅಲ್ಲ, ನಾನು ಕಟ್ಕೊಂಡವಳಲ್ಲ ಇಟ್ಕೊಂಡವಳನ್ನ ಅಲ್ಲ ಬೇಸಾಗ. ಅದು ನನಗೆ ಇಂಥ ಶಿಕ್ಷೆ ಕೊಟ್ಟು ನನ್ನ ಮನೆಗೆ ಬಂದು ನನಗೆ ಕೊಟ್ಟು 3 ತಿಂಗಳ ಜೈಲಲ್ಲಿ ಗಂಡ ಹೆಂಡತಿಗೆ 3 ತಿಂಗಳ ಜೈಲು ನಮ್ಗೆ. ಆದ್ರೆ ನಾನು 5 ಮಕ್ಕಳು ಊರಲ್ಲಿ ಭಿಕ್ಷೆ ಕಟ್ಕೊಂಡು ತಿಂದ್ರ ಸರ್. ಇಂಥ ಶಿಕ್ಷೆ ಕೊಡೋಣ ಏನು ತಪ್ಪು ಮಾಡಿದಾರ ಇಲ್ಲಿಂದ ನನಗೆ ಶಿಕ್ಷೆ ಕೊಡಿ ನೀವು ಸರ್. ನಾವು ಈ ತರ ಪಡಿಸ್ಕೊಂಡ್ರು ದೂರ ಹೋಗ್ಬಾರ್ದಂತ ಸರ್ ದೇಶದ ಬಗ್ಗೆ. ಈ ಸಂದರ್ಭದಲ್ಲಿ ಶಿಲ್ಪಾ, ಲಾಲಮ್ಮ ಇದ್ದರು.
ರಾಜ್ಯದಲ್ಲಿ ಮಾರ್ಚ್ 18ರಿಂದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗಳು ಆರಂಭವಾಗುತ್ತಿದ್ದು, ಪರೀಕ್ಷೆ ತಯಾರಿಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಪೂರಕವಾದ ವಾತಾವರಣ ಸೃಷ್ಟಿಸಬೇಕು ಎಂಬುದರ ಬಗ್ಗೆ ಖುದ್ದು ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು ಜಿಲ್ಲೆಯ ಎಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪೋಷಕರಿಗೆ ಪತ್ರ ಬರೆದಿದ್ದಾರೆ. ಪತ್ರದ ಮುಖಾಂತರ ಪೋಷಕರಿಗೆ ಕೆಲವು ಅಂಶಗಳ ಕುರಿತು ಸಲಹೆಗಳನ್ನು ನೀಡಿರುವ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ ಫಲಿತಾಂಶ ಹೆಚ್ಚಿಸುವ ಉದ್ದೇಶವನ್ನು ಕೂಡ ಹೊಂದಿದ್ದಾರೆ. 10ನೇ ತರಗತಿಯು ವಿದ್ಯಾರ್ಥಿಗಳ ಜೀವನದ ಒಂದು ಪ್ರಮುಖ ಘಟ್ಟವಾಗಿದ್ದು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡುವಲ್ಲಿ ಮಕ್ಕಳನ್ನು ತಯಾರು ಮಾಡುವ ಜವಾಬ್ದಾರಿ ಶಿಕ್ಷಕರದಷ್ಟೇ ಅಲ್ಲದೆ ಪೋಷಕರದ್ದು ಆಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಪರೀಕ್ಷೆ ಎಂಬುದನ್ನು ಭಯದ ವಿಷಯವನ್ನಾಗಿಸದೆ ಮಗುವಿನ ಮೇಲೆ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳಬೇಕು ಎಂಬ ಒತ್ತಡವನ್ನು ಹಾಕಬೇಡಿ. ಬದಲಿಗೆ ಪರೀಕ್ಷೆಯಲ್ಲಿ ಅಂಕ ಗಳಿಸುವ ಅತ್ಯುತ್ತಮ ಪ್ರಯತ್ನ ಮಾಡು, ನಿನ್ನೊಂದಿಗೆ ನಾವಿದ್ದೇವೆ ಎಂಬ ಭರವಸೆಯನ್ನು ಮಕ್ಕಳಲ್ಲಿ ಪೋಷಕರು ಮೂಡಿಸಬೇಕು. ಮಗು ಓದುವ ಸಂದರ್ಭದಲ್ಲಿ ಟಿವಿ ಅಥವಾ ಮೊಬೈಲ್ ಬಳಕೆಯನ್ನು ಮಾಡಬೇಡಿ. ಬದಲಿಗೆ ಮಕ್ಕಳಿಗೆ ಅನುಕೂಲವಾಗುವಂತಹ ಶಾಂತಿಯುತ ಮತ್ತು ಏಕಾಗ್ರತೆಗೆ ಬೇಕಾದ ಸ್ಥಳಾವಕಾಶವನ್ನು ಮಾಡಿಕೊಡಬೇಕು. ಪರೀಕ್ಷೆ ವೇಳೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಹಾಗೂ ಹೆಚ್ಚು ನೀರನ್ನು ಕುಡಿಸಬೇಕು. ಸ್ಥಳಾವಕಾಶವನ್ನು ಮಾಡಿಕೊಡಬೇಕು. ಪರೀಕ್ಷೆ ವೇಳೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಹಾಗೂ ಹೆಚ್ಚು ನೀರನ್ನು ಕುಡಿಸಬೇಕು. ಮಕ್ಕಳು ಕನಿಷ್ಠ 6ರಿಂದ 7 ತಾಸುಗಳವರೆಗೆ ನಿದ್ರೆ ಮಾಡುವಂತೆ ನೋಡಿಕೊಳ್ಳಿ, ಏಕೆಂದರೆ ನಿದ್ರೆ ಕಡಿಮೆಯಾದರೆ ಮಕ್ಕಳಿಗೆ ಮರುವು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಎಂದರು. ಮಗು ನಿಗದಿತ ಸಮಯದಲ್ಲಿ ಓದುವಂತೆ ಮತ್ತು ಮಧ್ಯೆ ಮಧ್ಯೆ ಅಲ್ಪ ವಿರಾಮ ತೆಗೆದುಕೊಳ್ಳಲು ಪ್ರೋತ್ಸಾಹಿಸಬೇಕು. ನಿರಂತರವಾಗಿ ಓದುವುದಕ್ಕಿಂತ ಅರ್ಥೈಸಿ ಓದುವುದರಿಂದ ಹೆಚ್ಚು ಫಲಪ್ರದವಾಗುತ್ತದೆ ಎಂಬ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಿ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಡಿಜಿಟಲ್ ಸಾಧನಗಳಿಂದ ಮಕ್ಕಳು ದೂರ ಇರುವಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಆದ್ದರಿಂದ ಇಂದಿನ ದಿನಗಳಲ್ಲಿ ಮೊಬೈಲ್ ಮತ್ತು ಟಿವಿಗಳು ವಿದ್ಯಾರ್ಥಿಗಳ ಏಕಾಗ್ರತೆಗೆ ದೊಡ್ಡ ಅಡ್ಡಿಯನ್ನುಂಟು ಮಾಡುತ್ತವೆ. ಆದ್ದರಿಂದ ಪರೀಕ್ಷೆ ಮುಗಿಯುವವರೆಗೆ ಮಗುವಿಗೆ ಮೊಬೈಲ್ ಫೋನ್ ಬಳಸಲು ಅವಕಾಶ ನೀಡಬಾರದು. ಅವಶ್ಯಕತೆ ಇದ್ದಲ್ಲಿ ಶೈಕ್ಷಣಿಕ ಕಾರಣಗಳಿಗೆ ಮಾತ್ರ ಮೊಬೈಲ್ ಫೋನ್ ಬಳಸಲು ಅವಕಾಶ ನೀಡಬೇಕು. ಅದು ಕೂಡ ಪೋಷಕರ ಮೇಲ್ವಿಚಾರಣೆಯಲ್ಲಿ ಇರಲಿ. ಸಾಮಾಜಿಕ ಜಾಲತಾಣಗಳಾದ ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಸೇರಿದಂತೆ ಇತರೆ ತಾಣಗಳಿಂದ ದೂರವಿರಿಸಿ ಪಠ್ಯಗಳ ಅತ್ತ ಗಮನ ಹರಿಸುವಂತೆ ಪ್ರೇರೇಪಿಸಬೇಕು ಎಂದಿದ್ದಾರೆ. 2026ರ ಜನವರಿಯಿಂದ ಫೆಬ್ರವರಿ 24ರವರೆಗೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಾಂಜಾ ಸೇರಿದಂತೆ ಇತರೆ ಮಾದಕ ವಸ್ತುಗಳ ಮಾರಾಟ ಮತ್ತು ಸೇವನೆ ಮಾಡಿದವರ ವಿರುದ್ಧ ಪ್ರತ್ಯೇಕ 40 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಪೊಲೀಸ್ ಇಲಾಖೆ ತಿಳಿಸಿದೆ. ಜಿಲ್ಲೆಯ ಬಳಗಾನೂರು, ಜಾರಹಳ್ಳಿ, ನೇತಾಜಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಲಾ 2, ದೇದುರ್ಗ 5, ಕವಿತಾಳ, ಲಿಂಗ್ಸ್ಗೂರು, ಮಾರ್ಕೆಟ್ ಹ್ಯಾಡ್, ರಾಯಚೂರು ಗ್ರಾಮೀಣ, ರಾಯಚೂರು ಪಶ್ಚಿಮ ಹಾಗೂ ಯರಗೇರ ಪೊಲೀಸ್ ಠಾಣೆಗಳಲ್ಲಿ ತಲಾ 1, ಸದರ್ ಬಜಾರ್ ಹಾಗೂ ಸಿಂಧನೂರು ಗ್ರಾಮೀಣ ಠಾಣೆಗಳಲ್ಲಿ ತಲಾ 4 ಹಾಗೂ ಸಿಂಧನೂರು ನಗರ ಠಾಣೆಯಲ್ಲಿ ಅತಿ ಹೆಚ್ಚು 15 ಪ್ರಕರಣಗಳು ದಾಖಲಾಗಿವೆ. ಜಿಲ್ಲೆಯಲ್ಲಿ ಒಟ್ಟು 40 ವಿವಿಧ ಪ್ರಕರಣಗಳು ದಾಖಲಾಗಿವೆ. ಇದೇ ರೀತಿ ಮುಂಬರುವ ದಿನಗಳಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳ ಮಾರಾಟ ಸೇವನೆಯನ್ನು ನಿಯಂತ್ರಣಕ್ಕೆ ತರಲಾಗುವುದು. ತಮ್ಮ ಸುತ್ತಮುತ್ತಲೂ ಈ ರೀತಿಯಾದ ಪ್ರಕರಣಗಳು ಕಂಡುಬಂದಲ್ಲಿ ವಿಡಿಯೋ ಚಿತ್ರೀಕರಿಸಿ ಅಥವಾ ಫೋಟೋ ತೆಗೆದು ಜಿಲ್ಲಾ ನಿಸ್ತಂತು ಘಟಕ 9480803800ಗೆ ವಾಟ್ಸ್ಆಪ್ ಮಾಡಬಹುದು ಅಥವಾ ಪೊಲೀಸ್ ತುರ್ತು ಸಹಾಯವಾಣಿ 112ಗೆ ಮಾಹಿತಿಯನ್ನು ನೀಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಎಸ್ಸಿಪಿ ಟಿಎಸ್ಪಿ ಅನುದಾನ ಖಾತ್ರಿ ನೀಡಲು ಆಗ್ರಹಿಸಿ ಮಾರ್ಚ್ 11ರಂದು ಪ್ರತಿಭಟನೆ. ಹನುಮಂತಪ್ಪ ಕಾಕರ್ಗಲ್. ಆರ್ಡಿಸಿಸಿ ಬ್ಯಾಂಕಿನಲ್ಲಿ ನೇಮಕಾತಿಯಲ್ಲಿ ಅಕ್ರಮ, ಆರ್ಬಿಐ ಕಾಯ್ದೆ ಉಲ್ಲಂಘಿಸಿ 4 ಜನ ನಿರ್ದೇಶಕರು ಮುಂದುವರಿಕೆ, ತನಿಖೆಗೆ ಶರಣಪ್ಪ ಕಡಗೋಳು ಆಗ್ರಹ. ಹೆದ್ದಾರಿ ರಸ್ತೆಯಲ್ಲಿ ರೈತರಿಗೆ ತೊಂದರೆ, ಕ್ರಮಕ್ಕೆ ಆಗ್ರಹಿಸಿ ರೈತರಿಂದ ಪ್ರತಿಭಟನೆ. ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕ ಅಸ್ತಿತ್ವಕ್ಕೆ ಮಹಿಳೆಯರ ಸಂಘಟನೆಗೆ ಒತ್ತು, ನಿರ್ಮಲಾ ಬೆಣ್ಣೆ. ಮಟ್ಟೂರು ತಾಂಡದಲ್ಲಿ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ ಮುದ್ಗಲ್ ಪಿಎಸ್ಐ ಅಮಾನತಿಗೆ ಸಂತ್ರಸ್ತರ ಕುಟುಂಬ ಒತ್ತಾಯ. ಎಸ್ಎಸ್ಎಲ್ಸಿ ಪರೀಕ್ಷೆ, ಪಾಲಕರು ಪರೀಕ್ಷೆ ಬರೆಯುವ ಮಕ್ಕಳಿಗೆ ಹೆಚ್ಚಿನ ನಿಗಾ ವಹಿಸಲು ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಪಾಲಕರಿಗೆ ಪತ್ರ. ಮತ್ತು ಜಿಲ್ಲೆಯಲ್ಲಿ 40 ಮಾದಕ ವಸ್ತುಗಳ ಮಾರಾಟ ಪ್ರಕರಣ ದಾಖಲು, ಮಾಹಿತಿ ನೀಡಲು ಎಸ್ಪಿ ಮನವಿ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ
Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.